ಹೌದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದ ಸಮೀಪ ಭೀಕರ ಅಪಘಾತವೊಂದು ಸಂಭವಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ 17 ವರ್ಷದ ಅರವಿಂದ್ ತನ್ನ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಪೆರೇಸಂದ್ರದ ಸುಗ್ರಾಮ ಸಾದಲಿಯತ್ತ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ಬೈಕ್ನಲ್ಲಿ ಮೂವರು ಸ್ನೇಹಿತರು ಪ್ರಯಾಣಿಸುತ್ತಿದ್ದು ವೇಗವಾಗಿ ಬರುತ್ತಿದ್ದ ವೇಳೆ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಮೂವರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಅಪಘಾತದಿಂದ ಅರವಿಂದ್ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತೋರ್ವ ಯುವಕನ ಸ್ಥಿತಿ ಚಿಂತಾಜನಕವಾಗಿದ್ದು ಇನ್ನೊಬ್ಬನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯರು ಹಾಗೂ ಪೊಲೀಸರು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅರವಿಂದ್ನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಕಳೆದ ತಿಂಗಳ 26ರಂದು ಅರವಿಂದ್ ಕುಟುಂಬದವರೊಂದಿಗೆ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಬಾಲಕನ ಸಾವಿನ ಸುದ್ದಿ ಕುಟುಂಬವನ್ನು ಕಂಬನಿ ಮಿಡಿಯುವಂತೆ ಮಾಡಿದೆ. పేరేం నీ పేరేమే? జశ్వంత్. ఏమయ్య అట్లా? నేను ఆంధ్ర బండి వచ్చినాను. మా ఫ్రెండ్స్ పెరాసంద్రంలోకి వచ్చినారు కొడుకుపోయాక వచ్చినారు. అది గాడి అదేమైనా ఏమో ఉన్నట్లున్నట్లే స్కిడ్ అయిపోయి జాస్తి ఖమ్మం గుద్దేసా. అది అప్పటి గుర్తులేదు నాకు. ఎవరెవరు ఉంటారు మీరు? నేను ఇద్దరు పిల్లలు. ఎట్లా అది స్కిడ్ అయినా ఏమయ్యా? అది స్కిడ్ అయింది. అది ఆ మొన్న రూట్లో స్కిడ్ అయ్యా ఖమ్మాన్ని గుద్ది. స్పీడ్కి పోతూ ఉంటారా? లేదు సార్, మీడియం. ఎమర్జెన్సీ బాబా ఏమయ్యా ఆమెటికి? ఎమర్జెన్సీ ఇక్కడ అయితే నోడు అంతే సార్. నాకు ఆవటమంటే స్మృతి లేదు సార్. స్మృతి లేదా? అది నీ ఫ్రెండ్ ఒకటి డెత్ అయ్యాడు అరవింద్, తెలిసిన? అరవిందా? తెలుసు. నువ్వు ఎక్కడ పోతా అంటే? నేను పెరేసంద్రం ఇంకా సార్లకి పోతా అంటే పనికి. అంత ఫ్రెండ్సేనా? ఫ్రెండ్స్. ಇನ್ನು ಅಪಘಾತದಲ್ಲಿ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಹಾಗೂ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದ್ದು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮನ ಕಲಕುವ ದೃಶ್ಯಗಳು ಕಂಡುಬಂದವು. ಬಾಲಕನ ಸ್ನೇಹಿತರು ಹಾಗೂ ಗ್ರಾಮಸ್ಥರು ಕೂಡ ದುಃಖದಲ್ಲಿ ಮುಳುಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅತಿ ವೇಗ ಅಥವಾ ನಿಯಂತ್ರಣ ತಪ್ಪಿರುವುದೇ ಅಪಘಾತಕ್ಕೆ ಕಾರಣವಾ ಎಂಬ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಹೇಳೋಣ. ಏನಾಯ್ತು ಅಂತೇಳಿ? ಸರ್, ಸಾಧನೆ ಕಡೆಯಿಂದ ಪೆರಾಸಂದ್ರಿಗೆ ಬಂದಿದ್ದಾರೆ. ಬೇರೆ ಅವ್ನು ಕರ್ಕೊಂಡು ಹೋಗೋಕ್ಕೆ ಸಾಧನೆಗೆ, ಅವಾಗ ಹಾಕ್ಕೊಂಡು. ಯಾರು ಏನು ಅವರು ಏನಾಗಬೇಕು ನಿಮಗೆ? ಅವನ ಹೆಸರೇನು? ಅರವಿಂದ ಅಂತ ನಮ್ಮ ಅಣ್ಣನ ಮಗ. ಇನ್ನೊಬ್ನು ಸಾಧನೆ ಅವನೇ, ಇನ್ನೊಬ್ನು ಆಂಧ್ರ ಅವ್ರು. ಏನಕ್ಕೆ ಬಂದಿದ್ದು ಪೆರೇಸಂದ್ರಕ್ಕೆ? ಅದೇ ಅವ್ರಿಗೆ ಕರ್ಕೊಂಡು ಬರೋಕ್ಕೆ ಬಂದು ಪಿಕಪ್ ಮಾಡಿ. ಹೆಂಗಾಯ್ತಂತೆ? ಅದು ಹೆಂಗಾಯ್ತಂತ ಗೊತ್ತಿಲ್ಲ. ಅಲ್ಲ, ಹೇಳಿದ್ರಲ್ಲ ಕಂಬಕ್ಕೇನೋ ಗುದ್ದಿದ್ದಾರೆ. ಕಮ್ಮಕ್ಕೆ ಗುದ್ಬಿಟ್ಟು ಇವನು ಡೆತ್ ಆಗಿದ್ದಾನೆ ಅಲ್ಲೇ. ಇನ್ನೊಬ್ರಿಗೆ ಗಾಯಗಳಾಗಿದೆ. ಸೊ ಅಂದರೆ ಮನೆಗೆ ಏನಾದರೂ ಇವನು ಒಬ್ಬನೇ ಮಗನಾಗಿದ್ನಾ ಅಥವಾ ಏನು? ಇಲ್ಲ, ಇನ್ನೊಬ್ಬನಿದ್ದಾನೆ, ಚಿಕ್ಕ ಮಗ ಇದೆ. ಅಲ್ಲ, ಏನಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ನಾ? ಜೆಸಿಬಿ ಕಲ್ತ್ಕೊಂಡು ಹೋಗ್ತಾರೆ. ಯಾವಾಗ ಎಷ್ಟೊತ್ತಿನಾಗ ಆಗಿದೆ, ಹೆಂಗಾಯ್ತಾನೆ ಇದಂತೆ? ಟೈಮಿಂಗ್ ಗೊತ್ತಿಲ್ಲ ಸರ್. ಸೊ ಒಂಥರ ಎಲ್ಲ ಕಳ್ಕೊಂಡು 10 ಗಂಟೆ ಮಧ್ಯೆ ಆಗಿದೆ. ನಿಮ್ಮ ಬೈಕಲ್ಲಿ ಹೋಗ್ತಾ ಇದ್ರಾ? ಬೈಕಲ್ಲಿ. ನಿಮ್ಮ ಹೆಸರಣ್ಣ? ಒಟ್ಟಾರೆ ಬದುಕಿನ ಕನಸುಗಳನ್ನು ಕಟ್ಟಿಕೊಳ್ಳಬೇಕಿದ್ದ 17 ವರ್ಷದ ಬಾಲಕ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವುದೋ ಕುಟುಂಬಕ್ಕೆ ಭರಿಸಲಾಗದ ನೋವಾಗಿ ಪರಿಣಮಿಸಿದೆ.
ಕ್ಷಣಿಕ ನಿರ್ಲಕ್ಷ್ಯ ಅಥವಾ ಅತಿ ವೇಗ ಎಂತಹ ದುರಂತಗಳಿಗೂ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.